ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದು ಸ್ಪೆಷಲ್ ಆಗಿರೋ ಡಿಶ್ನ ಹೇಳ್ಕೊಡ್ತಿದ್ದೀನಿ. ಅದು ಸೋಯಾ ಚಿಲ್ಲಿ ಡ್ರೈ ಅಂತ. ವೆಜಿಟೇರಿಯನ್ಗಂತೂ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಇದು ಚಪಾತಿ ಪೂರಿಗೆಲ್ಲ ಸಖತ್ತಾಗಿರುತ್ತೆ. ಅದಾದಮೇಲೆ ನಾವು ಅನ್ನ ಸಾಂಬಾರು ಮಾಡ್ಕೊಂಡಾಗ ಸೈಡ್ ಡಿಶ್ಶು ನೆಂಚ್ಕೊಳ್ಳೋಕೆ ಏನೂ ಇಲ್ಲ ಅಂದಾಗ ನಾವು ಇದನ್ನು ಕೂಡ ಟ್ರೈ ಮಾಡಿಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ನಾನು ಇಲ್ಲಿ ಇದನ್ನು ಸ್ವಲ್ಪ ಜನ ಗ್ರೇವಿ ಥರನೂ ಮಾಡ್ಬೋದು, ಇಲ್ಲಿ ಡ್ರೈ ಆಗು ಮಾಡ್ಬೋದು. ನಾನು ಸ್ವಲ್ಪ ಡ್ರೈ ಆಗಿನೇ ಮಾಡಿದ್ದೀನಿ, ಡಿಫ್ರೆಂಟಾಗಿ ಮಾಡೋಣ ಅಂತ ಡ್ರೈ ಆಗಿ ಮಾಡಿದೆ. ಸೊ ಸಕ್ಕತ್ತಾಗೆ ಬಂತು. ಮಿಸ್ ಮಾಡಿದೆ, ಈ ಥರ ಟ್ರೈ ಮಾಡಿ. ಈ ಥರ ಯಾರೆಲ್ಲ ಟ್ರೈ ಮಾಡಿಲ್ಲ, ಮಿಸ್ ಮಾಡಿದೆ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಸೊ ಇದನ್ನು ಫಸ್ಟು ಹೇಗೆ ಮಾಡೋದಂದರೆ ಒಂದು ಕಪ್ ನೀವು ಎಷ್ಟು ಮಾಡ್ತೀರಾ ಅಷ್ಟು. ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ಫುಲ್ಲು ಸೋಯಾ ಚಂಕ್ಸ್ನ ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ನೆನೆಯಾಕ್ಬಿಡಿ. ಆಮೇಲೆ ಇಲ್ಲಿ ಒಂದು ಪುಟ್ಟು ಜಾರಿಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಫುಲ್ ಬೆಳ್ಳುಳ್ಳಿ, ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಹಸಿಮೆಣಸಿನ್ಕಾಯಿ ಏನಕ್ಕೆ ಹಾಕ್ಕೊಂಡೆ ಅಂದರೆ ಆಮೇಲೆ ನಾನು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ. ಸೊ ಇದು ಫೈನ್ ಪೇಸ್ಟ್ ಆದಮೇಲೆ ಈ ಕಡೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು, ಲೈಕ್ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಒಂದು 3 ಕ್ಯಾಪ್ಸಿಕಮ್ ಚಿಕ್ಕದು 3 ಕ್ಯಾಪ್ಸಿಕಮ್ನ ಅದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಪ್ಸಿಕಮ್ ಯೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಸೊ ಸಖತ್ತಾಗಿರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರು, ಒಂದು 1/4 ಟೀ ಸ್ಪೂನ್ ಅರಿಶಿನ ಪೌಡರು, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರು, ಒಂದು 1/4 ಟೀ ಸ್ಪೂನು ಗರಂ ಮಸಾಲ ಪೌಡರು. ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಆಲ್ಮೋಸ್ಟ್ ಫ್ರೈ ಆಗಲಿ, ಅದಕ್ಕೋಸ್ಕರ ಹಸಿ ವಾಸನೆ ಎಲ್ಲ ಹೋಗಲಿ. ಸೊ ಅದಾದಮೇಲೆ ಸೋಯಾ ಚಂಕ್ಸ್ನ ನೆನೆಯಾಕಿಟ್ಕೊಂಡಿದ್ವಲ್ಲ, ಸೊ ಸೋಯಾ ಚಂಕ್ಸ್ನ ಕೂಡ ಫುಲ್ಲು ಚೆನ್ನಾಗಿ ನೀರನ್ನ ಹಿಂಡ್ಬಿಟ್ಟು ಸೋಯಾ ಚಂಕ್ಸ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಇದು ಆಲ್ಮೋಸ್ಟ್ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಗ್ರೀನ್ ಪೇಸ್ಟ್ನ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಯಾಕೆ ಹಾಕ್ಕೊಳ್ಳಿ ಅಂದರೆ ಸೋಯಾ ಚಂಕ್ಸು ಯಾವಾಗಲೂ ನೀರು ಬಿಟ್ಕೊಳ್ಳುತ್ತೆ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ನಿಮಗೆ ತೋರಿಸ್ತೀನಿ ನೋಡಿ ಮಧ್ಯದಲ್ಲಿ. ಏನಂದರೆ ಸೋಯಾ ಚಂಕ್ಸ್ನು ನಾವು ಸ್ವಲ್ಪ ನೀರು ಹಾಕ್ಕೊಳ್ತೀವಲ್ಲ, ಸೊ ಅದನ್ನು ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದ್ರ ಗುಣನೇ ಅದು. ಅದಕ್ಕೋಸ್ಕರ ಯಾಕೆ ನೀರು ಬಿಟ್ಕೊಳ್ಳುತ್ತೆ ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಆಲ್ಮೋಸ್ಟ್ ಅದೇ ನೀರು ಬಿಟ್ಕೊಂಡಿದೆ. ಸೊ ಅದು ಸ್ವಲ್ಪ ಡ್ರೈ ಆಗೋವರೆಗೂ ನಾನು ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ. ಸೊ ಅದು ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ ಅನ್ನುವಾಗ ಲಾಸ್ಟಿಗೆ ಒಂದು ಚೂರು ಫ್ರೆಶ್ ಕ್ರೀಮ್ನ ಹಾಕೋತೀನಿ. ಇದು ಆಪ್ಷನಲ್ಲೂ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಸೊ ನಾನು ಆಪ್ಷನಲ್ಲಿ ನಂಗೆ ಇಷ್ಟ ಅಂತ ಹಾಕ್ಕೊಂಡೆ, ಯಾವಾಗಲೂ ಹಾಕ್ಕೊತಿರ್ತೀನಿ. ಸೊ ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡೆ. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಜವಾಗ್ಲೂ ಇದು ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಚಪಾತಿಗಂತೂ ತಿನ್ನೋಕ್ಕೆ ಸಕ್ಕತ್ತಾಗಿತ್ತು. ಚಪಾತಿಗೆ ನೀವು ಬೇಕಂದರೆ ಇದನ್ನು ಸ್ವಲ್ಪ ಗ್ರೇವಿ ಟೈಪ್ ಥರ ಅಂದರೆ ಲೈಕ್ ಸ್ವಲ್ಪ ಪೇಸ್ಟ್ನ ಜಾಸ್ತಿ ಮಾಡ್ಕೋಬೋದು, ಗ್ರೀನ್ ಪೇಸ್ಟ್ನ ಜಾಸ್ತಿ ಮಾಡಿಕೊಂಡು, ಇಲ್ಲ ಪಾಲಕ್ ಸೊಪ್ಪನ್ನ ಬಳಸಿ ಮಾಡ್ಬೋದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಗ್ರೇವಿ ಮಾಡೋದು. ಇವಾಗ ನಾನು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಸೋಯಾ ಚಿಲ್ಲಿ ಡ್ರೈ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸಕ್ಕತ್ತಾಗಿತ್ತು, ಮಿಸ್ ಮಾಡಿದೆ, ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.